ಯಾರು ಮಾತಾಡಿ? ಜಯಪ್ರಕಾಶ್ ಹೆಗ್ಡೆ ಅವರು ಮೊದಲು ಕಾಂಗ್ರೆಸ್ನಲ್ಲಿದ್ದರು, ಕಾಂಗ್ರೆಸ್ನಿಂದ MP ಆಗಿದ್ರು, ಮತ್ತೆ ಅವರ ಅವಧಿ ಮುಗಿದ ಮೇಲೆ ಮತ್ತೆ ಸೇರ್ಕೊಂಡಿದ್ದಾರೆ. ಅದರಿಂದ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಅಂತ ಹೇಳಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡೋದು. ಪ್ರತಾಪ್ ಸಿಂಹನ್ನೇ ಕೇಳಿ, ಪಾಪ ಪ್ರತಾಪ್ ಸಿಂಹನ್ಗೆ ತಪ್ಪಿಸ್ಬಿಟ್ಟಿದಾರಲ್ಲ, ಕೇಳಿ ಅವ್ರಿಗೆ. ಬಿಜೆಪಿ ಕೇಳಿ, ನನಗೆ ಗೊತ್ತಿಲ್ಲ. ಸುಳ್ಳು. ನಿಮ್ಮ ವಿರುದ್ಧ ಗಟ್ಟಿಯಾಗಿ ನಿಂತಿರೋದೇ ಪ್ರತಾಪ್ ಸಿಂಹ ಅಂತ ಹೇಳ್ಕೊಳ್ತಿದ್ದಾರೆ. ನಿಮ್ಮ ವಿರುದ್ಧ ಗಟ್ಟಿಯಾಗಿ ನಿಂತಿರೋದೇ ಪ್ರತಾಪ್ ಸಿಂಹ ಅಂತ ಹೇಳ್ಕೊಳ್ತಿದ್ರು. ನನ್ನ ಜೊತೆ ಯಾವಾಗ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು? ನನ್ನ ಜೊತೆ ಯಾವಾಗಲೂ ಕಂಟೆಸ್ಟ್ ಮಾಡಿದ್ರು ಅವರು? ಅವರು ಲೋಕಸಭಾ ಸದಸ್ಯರಾಗಿದ್ರು. ಬಹುಶಃ ಗೊತ್ತಿಲ್ಲ ಬಿಜೆಪಿ ಅವರು ಯಾಕೆ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ. ಯದುವೀರನ್ನ ನಿಲ್ಲಿಸಲಿಕ್ಕೆ ಯಾಕೆ ತಗೊಂಡಿದ್ದಾರೋ ಗೊತ್ತಿಲ್ಲ. ನೋಡಪ್ಪ, CAA ಅದು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ. ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರು? ಇಷ್ಟು ವರ್ಷ ಯಾಕ್ರಿ ಸುಮ್ಮನೆ ಇದ್ರು? ಈಗ ಇದ್ದಕ್ಕಿದ್ದಲ್ಲಿ ಚುನಾವಣೆ ಯಾಕಂತಂದ್ರೆ ಬಿಜೆಪಿ ಅವರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗ್ಬಿಟ್ಟದೆ. ಅದಕ್ಕೆ ಇವೆಲ್ಲ ಗಿಮಿಕ್ಸ್ ಮಾಡ್ತಾ ಇದ್ರು. ನಾವಿನ್ನೂ ನೋಡ್ಬೇಕು ಅದನ್ನ. ನಾವು ಅದನ್ನೆಲ್ಲ ನೋಡಿದ ಮೇಲೆ ನಾಳೆ ಕ್ಯಾಬಿನೆಟ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್